ಪಂಚಮಿ ಹಬ್ಬ ಅಂದ್ರೆ ಒಂದು ಸಂಭ್ರಮ. ವಾರದ ಮುಂಚೆನೆ ಜೋಕಾಲಿ ಆಡೋದಾಗಿರ್ಬೋದು, ಕೊಬ್ಬರಿ ಬುಗ್ರಿ ಆಡ್ಸೋದಾಗಿರ್ಬೋದು, ತರದ ಉಂಡೆಗಳನ್ನ ಮಾಡಿ ಎಲ್ರಿಗೂ ಹಂಚೋದಾಗಿರ್ಬೋದು. ಈ ಹಬ್ಬಕ್ಕೆ ಎಲ್ಲರೂ ಸೇರಿ ತಣಿ ಎರಿತೀವಿ. ಯಾರಾದ್ರೂ ಮಿಸ್ ಆದ್ರೆ ಅವ್ರ ಹೆಸರು ಹೇಳಿ ಅವ್ರ ಪಾಲು ಅಂತೇಳಿ ಹಾಲನ್ನ ಹಾಕ್ತಿವಿ. ಈ ಹಬ್ಬವನ್ನ ಸರ್ಪಗಳ ಆರಾಧನೆಗಾಗಿ, ಸಂತಾನದ ಆಶೀರ್ವಾದಕ್ಕಾಗಿ, ಕುಟುಂಬದ ಆರೋಗ್ಯಕ್ಕಾಗಿ ಆಚರಣೆಯನ್ನ ಮಾಡ್ತೀವಿ ಅಲ್ವಾ. ಹಲೋ, ನಮಸ್ತೆ ದಾವಣಗೆರೆ. ಇವತ್ತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನ ನಾಗರ ಪಂಚಮಿ ಎಂದು 3 ದಿನಗಳ ಕಾಲ ಆಚರಣೆಯನ್ನ ಮಾಡ್ತೀವಿ. ಮೊದಲನೇ ದಿನ ರೊಟ್ಟಿ ಹಬ್ಬದಿಂದ ಶುರುವಾಗುತ್ತೆ. ಕುಟುಂಬಗಳನ್ನ ಒಗ್ಗೂಡಿಸಿ ಬಾಂಧವ್ಯವನ್ನ ಬಲಪಡಿಸುವ ಹಬ್ಬ ನಾಗರ ಪಂಚಮಿ. ಇವತ್ತು ಬೆಳಗ್ಗೆ ನಾವು ಆಂಜನೇಯ ದೇವಸ್ಥಾನದ ಆವರಣದಲ್ಲಿರುವ ಅಶ್ವತ್ಥ ಮರದ ಕಟ್ಟೆಯ ನಾಗರಕಲ್ಲಿಗೆ ಹಾಲಿರಲಿಕ್ಕೆ ಅಂತ ಬಂದಿದ್ದೀವಿ. ವಿಷ್ಣು ದೇವರ ಶಯನನಾದ ಶೇಷದೇವರಿಗೆ ಈ ದಿನ ಭಕ್ತಿಯಿಂದ ನಮಿಸಿ ಅಶ್ವತ್ಥ ಕಟ್ಟೆಯಲ್ಲಿರುವ ನಾಗರಕಲ್ಲಿಗೆ ಅಥವಾ ಹುತ್ತಕ್ಕೆ ಅಕ್ಕಿ ಹಿಟ್ಟಿನಿಂದ ಮಾಡಿದ ತಂಬಿಟ್ಟು, ಜೋಳದ ಹರಳು, ಎಳ್ಳು ಚಿಗಳಿ ನೆನೆಸಿದ ಕಡಲೆಕಾಳಿನ ನೈವೇದ್ಯ ಮಾಡಿ ಹಸಿ ಹಾಲು ಮತ್ತು ತುಪ್ಪದಿಂದ ತಣಿ ಎರಿತೀವಿ. ಸಹೋದರಿಯರು ಸಹೋದರರ ಹೊಟ್ಟೆ ತಣ್ಣಗಿರ್ಲಿ ಅಂತೇಳಿ, ಅಂದ್ರೆ ತವರು ಮನೆಗೆ ಒಳ್ಳೇದಾಗ್ಲಿ ಅಂತೇಳಿ ಸಹೋದರರ ಹೊಕ್ಕಳು ಮತ್ತು ಬೆನ್ನಿಗೆ ಹಾಲು ಹಚ್ಚಿ ಹಾರೈಸ್ತಾರೆ. ಈ ಸಂಪ್ರದಾಯದ ಹಿಂದಿನ ನಂಬಿಕೆ ಏನಪ್ಪಾ ಅಂತಂದ್ರೆ, ಸರ್ಪಕಾರವಾದ ಬೆನ್ನ ಹುರಿ ಅಂದ್ರೆ ಸ್ಪೈನಲ್ ಕಾರ್ಡ್ಗೆ ಹಾಲನ್ನು ಹಚ್ಚಿ ತೊಳೆಯೋದ್ರಿಂದ ಸರ್ಪಗಳು ಸಂತುಷ್ಟರಾಗಿ ಅನುಗ್ರಹ ಮಾಡ್ತವೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲ, ರೈತರು ಬಿತ್ತಿದ ಪೈರನ್ನ ಇಲಿಗಳು ತಿಂದು ಹಾಳು ಮಾಡ್ತವೆ. ಇಂತಹ 100 ಇಲಿಗಳನ್ನ ತಿಂದು ನಮ್ಮ ಬೆಳೆಗಳನ್ನು ಕಾಪಾಡುವ ಸರ್ಪಗಳಿಗೆ ಕೃತಜ್ಞತೆಗಾಗಿ ತಣಿ ಎರೆಯುವ ಸಂಪ್ರದಾಯವೂ ಸಹ ಇದೆ. ನಾವು ಯಾವುದೇ ಹಬ್ಬಗಳನ್ನು ಮಾಡಿದ್ರು ಅದರಿಂದ ಒಂದು ಇತಿಹಾಸ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಆಗಿರ್ಬೋದು ಇದ್ದೇ ಇರುತ್ತೆ ಅಲ್ವಾ. ಹಾಲನ್ನ ಹಾಕಿದ್ಮೇಲೆ ಮುತ್ತೈದರಿಗೆ ಉಡಿ ತುಂಬೋದು, ನಂತರ ಗಂಗೆ ಪೂಜೆ ಮಾಡೋದು. ಗಂಗೆ ಪೂಜೆ ಮಾಡುವಾಗ 5 ಮರಳು ಗಂಗಮ್ಮ ಅಥವಾ 5 ಬೆನಕಪ್ಪ ಅಂತ ಹೇಳ್ತಾರೆ. ಈ ಕಲ್ಲುಗಳನ್ನಿಟ್ಟು ಪೂಜೆ ಮಾಡ್ತೀವಿ. ಗೈಸ್, ಈ ವರ್ಷದ ಹಬ್ಬ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸೇರಿ ಹಾಲು ಹಾಕಿದ್ವಿ, ಸಂಭ್ರಮದಿಂದ ಹಬ್ಬವನ್ನ ಮಾಡಿದ್ವಿ. ಇಷ್ಟ ಆಯ್ತಲ್ವಾ?